ನಮಗೆ ಪ್ರಜಾಪ್ರಭುತ್ವ ಗೆಲ್ಲಬೇಕು, ವಂಶ ಪಾರಂಪರೆ ಆಡಳಿತ ನಿಲ್ಲಬೇಕು, ಇಷ್ಟೇ ನಮಗೆ ಉದ್ದೇಶ ಆಗಿರೋದ್ರಿಂದ ಲಾಸ್ಟ್ ಟೈಮು ಕುಮಾರಸ್ವಾಮಿ ಮಗನನ್ನು 3 ಸತಿ ಸೋಲಿಸಿರುವಂಥ ಜನ, ಡಿ ಕೆ ಶಿವಕುಮಾರ್ ತಮ್ಮನ್ನು ಸೋಲಿಸಿರುವಂಥ ಜನ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನನ್ನು ಸೋಲಿಸಿರುವಂಥ ಜನ, ಬಸವರಾಜ ಬೊಮ್ಮಾಯಿನ ಅವ್ರ ತಂದೆಯ ಸಿ ಎಮ್ಮು ಅವ್ರ ಮಗನನ್ನು ಸೋಲಿಸಿದಂಥ ಜನ ಈ ದಾವಣಗೆರೆಯಲ್ಲಿ ಮತ್ತು ಅಫ್ಕೋರ್ಸ್ ಬಾಗಲಕೋಟೆಯಲ್ಲಿ ಬುದ್ಧಿ ಕಲಿಸ್ಬೇಕು. ಈ ವಂಶ ಪಾರಂಪರವಾಗಿ ಟಿಕೆಟ್ ಕೊಡೋದನ್ನು ಇವರು ಅಭ್ಯಾಸ ಮಾಡ್ಕೊಂಬಿಟ್ಟವ್ರೆ. ಯಾಕಂದರೆ ಇವ್ರದ್ದೇ ಪಕ್ಷ, ಇವ್ರದ್ದೇ ರಾಜಕೀಯ, ಹಾಗೆ ನಾವೇನು ಮಾತಾಡಲಿಕ್ಕಾಗಲ್ಲ. ಬಟ್ ಗೆಲ್ಸೋಕ್ಕಾಗಿಲ್ಲ ಅಂದರೂ ನಾವು ಸೋಲಿಸೋವಂಥ ಶಕ್ತಿ ಜನರಿಗಿದೆ. ಸೋಲಿಸಿದ್ದಾರೆ, ಈ ವಂಶ ಪಾರಂಪರ್ಯ ಸೋಲಿಸಿದ್ದಾರೆ. ಈ ಬಾರಿನೂ ಕೂಡ ಇವ್ರನ್ನ ಸೋಲಿಸಿ ಬುದ್ಧಿ ಕಲಿಸ್ಬೇಕು ಅಂತ ನಾವು ಕೇಳ್ತೀವಿ. ಚುನಾವಣೆ ಅನ್ನೋದು ಹೇಗೆ ಅಂತಂತಂದರೆ ನಮ್ಮೆಲ್ಲರಾಗೆ ಒಂದು ರೆಪ್ರೆಸೆಂಟೇಷನ್ ಬೇಕಾಗಿದೆ. ಒಬ್ಬ ನಾಯಕನ, ಈ ಪ್ರಜಾಪ್ರಭುತ್ವದಲ್ಲಿ ಒಂದು ನಾಯಕತ್ವ ಬೇಕಾಗಿದೆ. ಎಲ್ಲರೂ ಕೂಡ ನಮ್ಮ ಇಚ್ಛೆಗಳನ್ನು ಒಬ್ಬ ನಾಯಕನ ಮುಖಾಂತರ ಅಲ್ಲಿ ಹೇಳ್ಬೇಕಾದ್ದು ಅದೊಂದು ರೂಢಿಯನ್ನು ಮಾಡ್ಕೊಂಡಿದ್ದೀವಿ ಕಾನೂನಲ್ಲಿ, ಅಥವಾ ಈ ದೇಶದ ಸಂವಿಧಾನ ಕೊಟ್ಟಿದೆ. ಬಟ್ ಆ ದೇಶದ ಸಂವಿಧಾನ ಕೊಟ್ಟಿರುವಂಥ ಈ ಒಂದು ಐ ಥಿಂಕ್ ಕೊಡುಗೆಯನ್ನು ವಂಶ ಪಾರಂಪರ್ಯವಾಗಿ ದುರ್ಬಳಕೆ ಮಾಡ್ಕೊಳ್ಳೋವಂಥ ಕೆಲಸಕ್ಕೆ ಹೋಗ್ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ದಾವಣಗೆರೆ ವಿಚಾರಕ್ಕೆ ಬಂತು ಅಂತಂದರೆ ಶಾಮನೂರು ಶಿವಶಂಕರಪ್ಪನವರು ಕಟ್ಟಿದಂಥ ಒಂದು ಸಾಮ್ರಾಜ್ಯವನ್ನು ತದನಂತರ ಅವ್ರ ಮಗ ಮಲ್ಲಿಕಾರ್ಜುನ್ ಮಿನಿಸ್ಟರ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಮಿಸಸ್ ಡಾಕ್ಟರ್ ಪ್ರಭಾ ಅವರು MP ಆಗಿದ್ದಾರೆ. ಈಗ ಶಾಮನೂರು ಶಿವಶಂಕರಪ್ಪನವರು ತೆರವಾದಂಥ ಇದೇನು ಜಾಗ ಏನಿದೆ ಅದನ್ನು ಇವತ್ತು ಆ ಹುಡುಗ ನೋಡಿದ್ರೆ ಪಾಪ ಇನ್ನು ಐ ಥಿಂಕ್ ಮನೆಯಿಂದ ಈಚೆ ಕೂಡ ಸರಿಯಾಗಿ ಬಂದಿಲ್ಲ ಅಂಥ ಹುಡುಗನನ್ನು ಕರ್ಕೊಂಬಂದು ಈ ಮಲ್ಲಿಕಾರ್ಜುನು ಡಾಕ್ಟರ್ ಪ್ರಭಾ ಸೆನ್ಸಿಬಲ್ ಅಂದ್ಕೊಂಡಿದೆ. ಡಾಕ್ಟರ್ ಪ್ರಭಾ ಅವರು ಪೋಸ್ಟ್ಗಳು ಹಾಕೋದೆಲ್ಲ ನೋಡಿದಾಗ ನಮಗೆಲ್ಲ ಅನಿಸಿದೇನು ಅಂತಂದರೆ ಸಮಾಜದ ಬಗ್ಗೆ ಕಾಳಜಿ ಇದೆ ಹೆಣ್ಮಗಳಿಗೆ. ಈ ಡಾಕ್ಟರ್ ಪ್ರಭಾ ಅವ್ರಿಗೆ ಮಲ್ಲಿ ಆ ಕುಟುಂಬ ರಾಜಕಾರಣದಲ್ಲಿ ಬಂದಂಥವ್ರು ಅಟ್ಲೀಸ್ಟ್ ಇಲ್ಲ ಅಂತಾರೆ. ಬಟ್ ಇವರಿಬ್ಬರು ಸೇರಿಕೊಂಡು ಆ ಸಿದ್ದರಾಮಯ್ಯನಿಗೆ ಹೈಕಮಾಂಡ್ಗೆ ಬಾಧೆ ಕೊಟ್ಟು ತಮ್ಮ ಮಗನಿಗೆ ಟಿಕೆಟ್ ತಂದಿರೋದು ಹೆಂಗನ್ಸುತ್ತೆ ಅಂತಂದರೆ ವಿ ಆರ್ ಜಸ್ಟ್ ಅಂದರೆ ಒಂದು ರೀತಿಯ ಗುಲಾಮಗಿರಿಯ ಸಂಕೇತವನ್ನು ಐ ಥಿಂಕ್ ಇವತ್ತಿನ ಪಕ್ಷಗಳು, ನಾನು ಕಾಂಗ್ರೆಸ್ಸು BJP ಅಂತ ಹೇಳೋಕ್ಕಲ್ಲ, ಎಲ್ಲ ಪಕ್ಷದಲ್ಲೂ ಇದ್ದಾರೆ. 3 ಜನ ಈಸ್ ನೋನ್ ಫಾರ್ ಡೈನಸ್ಟಿ ಪಾಲಿಟಿಕ್ಸು. ಅದು ರಾಹುಲ್ ಗಾಂಧಿಯಿಂದ ಹಿಡಿದು DK ಆಗಿರ್ಬೋದು, ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಆಗಿರ್ಬೋದು, ಸಿದ್ದರಾಮಯ್ಯನಿಂದ ಹಿಡಿದು ಇವತ್ತು ದಾವಣಗೆರೆ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು. ಬಾಗಲಕೋಟೆ ವಿಚಾರ ಬಂದರೂ ಕೂಡ ಮೇಟಿ ಅವರು ಎಷ್ಟು ಫೇಮಸ್ಸು ಅಂತ ಎಲ್ಲರಿಗೂ ಗೊತ್ತಿದೆ. ಓಕೆ, ಅಂಥ ಮೇಟಿಯವರ ಫೇಮಸ್ಸನ್ನು ಅವರ ಮಕ್ಕಳಿಗೆ ಟಿಕೆಟ್ ಕೊಟ್ಟು ಇವತ್ತು ಪಕ್ಷಗಳೇನು ಹೇಳೋಕ್ಕೆ ಹೊಟ್ಟಿದೆ ಅಂತಂದರೆ ಕಂಟೈನರ್ ಗಟ್ಟಲೆ ದುಡ್ಡು ಇರಬೇಕು ನಿಮ್ಮ ಹತ್ರ. ಕಂಟೈನರ್ ಗಟ್ಟಲೆ ದುಡ್ಡಿದ್ರೆ ಎಂಥ ಕತ್ತೆಗೂ ಸಹ ನಾವು ವಂಶ ಪಾರಂಪರ್ಯವಾಗಿ, ಯಾಕಂದರೆ ದುಡ್ಡು ಮಾಡಿರೋದು ಫ್ಯಾಮಿಲಿಗಳೇ. ಈಗ ಅಪ್ಪ ನಿಂತ್ಕೊಂಡು ಮಾಡಿರ್ತಾರೆ, ಮಗನ ಮಿನಿಸ್ಟರ್ ಆಗ್ತಾನೆ, ಮೊಮ್ಮಕ್ಕಳು. ಈಗ ಕಂಟೈನರ್ ಗಟ್ಟಲೆ ದುಡ್ಡು ಇರೋವಂಥ ವ್ಯಕ್ತಿಗಳು ಇವತ್ತು ಐ ಥಿಂಕ್ MLAಗಳು MP ಗಳಾಗಲಿಕ್ಕೆ ಲಾಯಕ್ ಅನ್ನೋದನ್ನು ಪಕ್ಷಗಳು ರುಜುವಾತು ಮಾಡಿದೆ. ಇವತ್ತಿನ ದಾವಣಗೆರೆ ಬಾಗಲಕೋಟೆಯಲ್ಲೂ ಅಷ್ಟೇನೆ ನಾವೆಲ್ಲ ವಿ ಆರ್ ಜಸ್ಟ್ ವೋಟರ್ಸ್ ಅನ್ನೋದನ್ನು, ನೀವೆಲ್ಲ ಬರೀ ವೋಟ್ ಹಾಕೋಕ್ಕೆ, ಬ್ಯಾನರ್ ಕಟ್ಟೋಕ್ಕೆ, ಪಟಾಕಿ ಹೊಡಿಯೋಕ್ಕೆ, ಅವ್ರು ಕೊಟ್ಟಿದ್ದನ್ನು ಕುಡ್ಕೊಂಡು ತಿನ್ಕೊಂಡು ವೋಟ್ ಹಾಕೋಕ್ಕೆ ಅನ್ನೋದನ್ನು ಸಾರಾಸಗಟಾಗಿ ಮಾಡಿದೆ. ಬಟ್ ಐ ಥಿಂಕ್ ಇದು ಕರ್ನಾಟಕದಲ್ಲಿ ಕುಟುಂಬ ರಾಜಕಾರಣ ನಿಲ್ಲಬೇಕು. 2028ಕ್ಕೆ ಆದರೂ ಇದನ್ನು ನಿಲ್ಲಿಸಿ ಪ್ರಜಾಪ್ರಭುತ್ವವನ್ನು ಎತ್ತಿಡಬೇಕಾದಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ. ಒಂದು ಬದಲಾವಣೆ ರಾಜಕೀಯ ಬೇಕಾಗಿದೆ. ಇವತ್ತು ನೀವು ಬಾಗಲಕೋಟೆ ನೋಡಿ, ದಾವಣಗೆರೆ ನೋಡಿ, ಅಲ್ಲಿ ನಿಮಗೆ ಕಾಂಗ್ರೆಸ್ಸು BJP ಬಿಟ್ಟರೆ ನಿಮಗೇನು ಆಲ್ಟರ್ನೇಟಿವ್ ಇಲ್ಲ. ಒಂದು ಆಲ್ಟರ್ನೇಟಿವ್ ಇದೆ ಅಂತ ಎಷ್ಟೋ ಜನ ಹಾಕಿದ್ರು, ಸರ್ KRS ಇದೆ, ನಮಗೆ ಪ್ರಜಾಕೀಯ ಇದೆ, ನಮಗೆ ಆಮ್ ಆದ್ಮಿ ಪಾರ್ಟಿ ಇದೆ ಅಂತ. ಸರ್ ದಮ್ಮು ತಾಕತ್ತು ಈ ಒಂದು ಕಾಂಗ್ರೆಸ್ಸು BJP JDSಗೆ ದಮ್ಮು ತಾಕತ್ತಾಗಿ ನಿಂತ್ಕೊಳೋ ಅಂತ ಐ ಥಿಂಕ್ ಆಲ್ಟರ್ನೇಟಿವ್ ಪಕ್ಷದ ನಾಯಕತ್ವ ಇದ್ದರೆ ಮಾತ್ರ ಇವ್ರುಗಳನ್ನ ಬಗ್ಗುಬಡಿದೇ ಹೊರತು ಐ ಥಿಂಕ್ ಅದರ್ವೈಸ್ ತುಂಬ ಐ ಥಿಂಕ್ ಸಮಸ್ಯೆಗಳಾಗುತ್ತೆ ಮುಂದಿನ ದಿನಗಳಲ್ಲಿ. ಅಂದರೆ ರಾಜಕೀಯ ಅಂತಂದರೆ ಕುಟುಂಬಕ್ಕೆ ಸೀಮಿತವಾಯಿತು. ಯಡಿಯೂರಪ್ಪನ ಕುಟುಂಬ, ಯಡಿಯೂರಪ್ಪನ ಮಕ್ಕಳು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಕ್ಕಳು, ಸಿದ್ದರಾಮಯ್ಯ ಮಕ್ಕಳು, DK ತಮ್ಮ, ಈಶ್ವರಪ್ಪನ ಖಂಡ್ರೆ ಅವರ ಮಗ ಮೊನ್ನೆ ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾನೆ. ನಮಗೆ ಒಂಥರ ಅಂದರೆ ವಿಧಿ ಇಲ್ಲ ನಮಗೆ. ಅಂದರೆ ಕಂಟೈನರ್ ಗಟ್ಟಲೆ ದುಡ್ಡು ಇರಬೇಕು, ಅಥವಾ ನಮ್ಮಪ್ಪ MLA MP ಆಗಿರಬೇಕು ರಾಜಕೀಯ ಮಾಡೋಕ್ಕೆ. ಈ ರೀತಿಯ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಟ್ಟಿದ್ದಾರೆ. ಈ ಡೈನಸ್ಟಿ ಪಾಲಿಟಿಕ್ಸ್ ವಿರುದ್ಧವಾಗಿ ಜನ ವೋಟ್ ಮಾಡಿ ಸೋಲಿಸ್ಬೇಕು ಅಂತ. ನಾನು ಲಾಸ್ಟ್ ಟೈಮ್ ಶಿಗಾವಿನಲ್ಲಿ ಯಾರೋ ನಮ್ಮ ಬಸವರಾಜ ಬೊಮ್ಮಾಯಿ ಮಗ ನಿಂತ್ಕೊಂಡಾಗ ನಾವು ನೇರವಾಗಿ ಹೇಳಿದ್ವಿ, ಬೊಮ್ಮಾಯಿ ಮಗನನ್ನು ಸೋಲಿಸ್ರಿ. ಎಷ್ಟೋ ಜನ ಹೇಳೋದಿಲ್ಲ ಸರ್, ಅದು ಲಿಂಗಾಯತರ ಬೆಲ್ಟು. ನೋಡ್ರಿ, ನಾವು ಲಿಂಗಾಯತರು, ಒಕ್ಕಲಿಗರು ಅದೆಲ್ಲ ಬೇಡ. ನಮಗೆ ಪ್ರಜಾಪ್ರಭುತ್ವ ಗೆಲ್ಲಬೇಕು, ವಂಶ ಪಾರಂಪರೆ ಆಡಳಿತ ನಿಲ್ಲಬೇಕು, ಇಷ್ಟೇ ನಮಗೆ ಉದ್ದೇಶ ಆಗಿರೋದ್ರಿಂದ ಲಾಸ್ಟ್ ಟೈಮು ಕುಮಾರಸ್ವಾಮಿ ಮಗನನ್ನು 3 ಸತಿ ಸೋಲಿಸಿರುವಂಥ ಜನ, ಡಿ ಕೆ ಶಿವಕುಮಾರ್ ತಮ್ಮನ್ನು ಸೋಲಿಸಿರುವಂಥ ಜನ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನನ್ನು ಸೋಲಿಸಿರುವಂಥ ಜನ,
ಬಸವರಾಜ ಬೊಮ್ಮಾಯಿನ ಅವ್ರ ತಂದೆಯ ಸಿ ಎಮ್ಮು ಅವ್ರ ಸಿ ಎಮ್ಮು ಅವ್ರ ಮಗನನ್ನು ಸೋಲಿಸಿದಂಥ ಜನ ಈ ದಾವಣಗೆರೆಯಲ್ಲಿ ಮತ್ತು ಅಫ್ಕೋರ್ಸ್ ಬಾಗಲಕೋಟೆಯಲ್ಲಿ ಬುದ್ಧಿ ಕಲಿಸ್ಬೇಕು. ಈ ವಂಶ ಪಾರಂಪರವಾಗಿ ಟಿಕೆಟ್ ಕೊಡೋದನ್ನು ಇವರು ಅಭ್ಯಾಸ ಮಾಡ್ಕೊಂಬಿಟ್ಟವ್ರೆ. ಯಾಕಂದರೆ ಇವ್ರದ್ದೇ ಪಕ್ಷ, ಇವ್ರದ್ದೇ ರಾಜಕೀಯ. ಹಾಗಾಗಿ ನಾವೇನು ಮಾತಾಡಲಿಕ್ಕಾಗಲ್ಲ. ಬಟ್ ಗೆಲ್ಸೋಕ್ಕಾಗಿಲ್ಲ ಅಂದರೂ ನಾವು ಸೋಲಿಸೋವಂಥ ಶಕ್ತಿ ಜನರಿಗಿದೆ. ಸೋಲಿಸಿದ್ದಾರೆ, ಈ ವಂಶ ಪಾರಂಪರ್ಯ ಸೋಲಿಸಿದ್ದಾರೆ. ಈ ಬಾರಿನೂ ಕೂಡ ಇವ್ರನ್ನ ಸೋಲಿಸಿ ಬುದ್ಧಿ ಕಲಿಸ್ಬೇಕು ಅಂತ ನಾವು ಕೇಳ್ತೀವಿ ಸರ್. ಇನ್ನೊಂದು ಆಗಲೇ ಹೇಳಿದ್ರೆ ನೀವು, ಅಂದರೆ ಇನ್ನೂ ಚಿಕ್ಕ ವಯಸ್ಸು ಅಂತ, ಇವರು ನಮ್ಮ ರಾಜ್ಯನ ದೇಶನ ಆಳ್ತಾರೆ, ಹೇಗಾಗ್ತದೆ ಏನು ಹೇಳ್ತೀರಾ ಸರ್? ಏನೂ ಇಲ್ಲ ಸರ್. ಈಗ ನನಗನ್ಸಿದ್ದು ದೇವೇಗೌಡರು ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಶಾಮನೂರು ಶಿವಶಂಕರಪ್ಪನವ್ರು ಆಗಿರ್ಬೋದು, ಈಶ್ವರ್ ಖಂಡ್ರೆ ಅವ್ರ ತಂದೆ ಆಗಿರ್ಬೋದು ಸರ್, ಐ ಥಿಂಕ್ ಒಂದು ಸಾಮ್ರಾಜ್ಯವನ್ನು ಕಟ್ತಾರೆ. ಈಗ ಸಾಮ್ರಾಜ್ಯ ಕಟ್ಟಿದ ಮೇಲೆ ಅವ್ರಿಗೆ ಬೇಕಾಗಿರೋದು ಜನಗಳಿಗೆ ಸೇವೆ ಮಾಡೋಕ್ಕೋಸ್ಕರ ಅಲ್ಲ. ಈಗ ಡಾಕ್ಟರ್ ಪ್ರಭಾ ಮತ್ತು ಮಲ್ಲಿಕಾರ್ಜುನ್ ಮಗ ಏನು ನಿಂತ್ಕೊಂಡಿದ್ದಾನೆ ಸಮರ್ಥು, ಅದು ಜನಸೇವೆಗಲ್ಲ. ಜನಸೇವೆ ಅನ್ನೋಷ್ಟರಲ್ಲಿ ಅವ್ರು ಕಟ್ಟಿರೋಂಥ ಸಾಮ್ರಾಜ್ಯಗಳನ್ನು, ಅದು ಬಿಸ್ನೆಸ್ ಸಾಮ್ರಾಜ್ಯ ಆಗಿರ್ಬೋದು ಅಥವಾ ಶೈಕ್ಷಣಿಕ ಸಾಮ್ರಾಜ್ಯ ಆಗಿರ್ಬೋದು. ಶಾಮನೂರು ಶಿವಶಂಕರಪ್ಪನವರು ಅದು ಶುಗರ್ ಫ್ಯಾಕ್ಟ್ರಿಗಳಿದೆ, ಮತ್ತು ಇದು ಶಿಕ್ಷಣ ಸಂಸ್ಥೆಗಳಿದೆ, ಮೆಡಿಕಲ್ ಕಾಲೇಜ್ ಇದೆ, ಡೆಂಟಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ. ಇಫ್ ಐಮ್ ನಾಟ್ ರಾಂಗ್ ಡಿಸ್ಟಲಿ ಕೂಡ ಇದೆ, ಇಫ್ ಐಮ್ ನಾಟ್ ರಾಂಗ್. ಸೊ ಈ ರೀತಿ ಸಾಮ್ರಾಜ್ಯಗಳನ್ನ ಕಟ್ಟಿದಾಗ ಈ ವಂಶ ಪಾರಂಪರ್ಯವಾಗಿ ಅದನ್ನು ಕಾಪಾಡಲಿಕ್ಕೆ ನಿಲ್ಲಿಸ್ತಾ ಇದ್ದಾರೆ ಹೊರತು ಅದು ಈಶ್ವರ್ ಖಂಡ್ರೆ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ತಮ್ಮ ಸುರೇಶ್ ಆಗಿರ್ಬೋದು, ಸಿದ್ದರಾಮಯ್ಯನ ಮಗ ಯತೀಂದ್ರ ಆಗಿರ್ಬೋದು, MLC ಆಗಿರ್ಬೋದು, ಇಟ್ಸ್ ಆಲ್ ಇನ್ ದ ಸೇಮ್ ಲೈನ್. ಅವರ ಸಾಮ್ರಾಜ್ಯಗಳನ್ನು, ಅವರ ಅಪ್ಪ ಅಂದ್ರೆ ಕಟ್ಟಿರೋ, ತಾತಂದ್ರೆ ಕಟ್ಟಿರೋ ಸಾಮ್ರಾಜ್ಯಗಳನ್ನು ಕಾಪಾಡಲಿಕ್ಕೆ ಹೊರತು ಜನಸೇವೆ ಅಂತೂ ಖಂಡಿತ ಅಲ್ಲ. ಆ ಹುಡುಗ ಪಾಪ ಸಮರ್ಥಿಗೆ ಪಾಪ ಯಾರ ಮನೆ ಮಕ್ಕಳಾದರೂ ಕೂಡ ನಾವು ಅವ್ರಿಗೆ ಚೆಡಿಸ್ಬೇಕು ಅಂತ ಇಲ್ಲ. ಪಾಪ ಆ ಹುಡುಗನಿಗೆ ಮಾತಾಡ್ಲಿಕ್ಕೂ ಬರೋಲ್ಲ. ಏನು ಸರ್ ನಿಮ್ಗೆ ಟಿಕೆಟ್ ಕನ್ಫರ್ಮ್ ಆಯಿತು ಅಂತಂದರೆ, ಹೂನಪ್ಪ ಜಾತ್ರೆಯಲ್ಲಿ ನನಗೆ ದೇವಸ್ಥಾನದಲ್ಲಿ ನನಗೆ ಪ್ರಸಾದ ಕೊಟ್ಟರು, ತಿನ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾನೆ ಹೊರತು ಆತನಿಗೆ ಜನಗಳ ಪಲ್ಸ್ ಹೇಳುತ್ತಾ ಆಗುತ್ತೆ. ಅವ್ರಿಗೆ ಅವ್ರ ಮನೆ ಪಲ್ಸೇ ಅರ್ಥ ಆಗಿರೋದಿಲ್ಲ ಇಲ್ಮಟ್ಟಿ. ಯಾಕಂದರೆ ಶ್ರೀಮಂತಿಕೆನಲ್ಲಿ ಬೆಳೆಸಿರ್ತಾರೆ. ಜನ ವೋಟ್ ಮಾಡಬಾರ್ದು, ಸೋಲಿಸ್ಬೇಕು. ಕುಮಾರಸ್ವಾಮಿ ಮಗನನ್ನು 3 ಸತಿ ಸೋಲಿಸಿದಿರ. ದಮ್ಮು ತಾಕತ್ತಿದ್ರೆ ಪ್ರಜಾಪ್ರಭುತ್ವ ಗೆಲ್ಲಬೇಕು ಅಂದರೆ ಮಲ್ಲಿ ಮತ್ತು ಡಾಕ್ಟರ್ ಪ್ರಭಾ ಅವ್ರು ನಿಲ್ಲಿಸಿರೋ ಅಂಥ ನಿರ್ಧಾರವನ್ನು ತಪ್ಪು ಅನ್ನೋದನ್ನು ನೀವು ಪ್ರೂವ್ ಮಾಡಬೇಕಾಗಿದೆ ಚುನಾವಣೆಯಲ್ಲಿ. ಇಟ್ಸ್ ನಾಟ್ ಓನ್ಲಿ ಇನ್ ದಾವಣಗೆರೆ, ಬಾಗಲಕೋಟೆನಲ್ಲೂ ಅಷ್ಟೇ. ಮೇಟಿ ಸಾಮ್ರಾಜ್ಯಕ್ಕೆ ಇನ್ನೊಬ್ಬ ಮೇಟಿಯನ್ನು ತಗೊಂಬಂದು, ಉಮೇಶ್ ಮೇಟಿಯನ್ನು ತಗೊಂಬಂದು ನಿಲ್ಲಿಸಿದ್ದಾರೆ. ಆ ಉಮೇಶ್ ಮೇಟಿಯವರ ಮಗಳು ಆ ಸಾರ್ವಜನಿಕ ಸಭೆಯಲ್ಲಿ, ಆ ಪ್ರಜಾದಲ್ಲಿ ಆ ಕಣ್ಣೀರು ಹಾಕಿ ಡ್ರಾಮಾ ಮಾಡ್ತಾರಲ್ಲ, ಅಂದರೆ ಹೆಂಗೆ ಅಂತಂದರೆ ಇವರು 5 ವರ್ಷಕ್ಕೊಮ್ಮೆ ಒಂದು 5 ನಿಮಿಷ ಹತ್ತು ಬಿಟ್ರೆ ಇನ್ನು 5 ವರ್ಷ ಅಲ್ಲಿರೋವಂಥ ಜನ, ಓಟ್ ಹಾಕಿರೋ ಜನ ಸತತವಾಗಿ ಅಳಬೇಕು. ಆ ರೀತಿಯ ಒಂದು ಡ್ರಾಮಾಗಳನ್ನು ಮೋಸ್ಟ್ಲಿ ಇದನ್ನು ಏನೇನು ವಿಧಾನಸೌಧದಲ್ಲ ಅಥವಾ ಸದಾಶಿವನಗರದಲ್ಲಿ ಏನಾದರೂ ಇದು ಟ್ರೈನಿಂಗ್ ಕೊಟ್ರಾ, ನಾವೆಲ್ಲ ಬಂದಾಗ ಅಳಬೇಕಮ್ಮ ಅಂತೇಳಿ ಆಕೆ ಹತ್ತಿದ್ದು ನೋಡಿದ್ರೆ 100% ಜನಗಳಿಗೆ ಗೊತ್ತು ಡ್ರಾಮಾ ಅಂತ. ಮೇಟಿ ಫ್ಯಾಮ್ಲಿನೇ ಆಗಲಿ, SS ಫ್ಯಾಮ್ಲಿ, ಶಾಮನೂರು ಫ್ಯಾಮ್ಲಿನೇ ಆಗಲಿ, ಬುದ್ಧಿ ಕಲಿಸಿ. ನಿಮಗೆ ಗೆಲ್ಸೋಕ್ಕಾಗಿಲ್ಲ ಅಂದರೂ ಬುದ್ಧಿ ಕಲಿಸಿ ಅಂತ ನಾವು ಹೇಳ್ತೀವಿ ಸರ್. ಈ ಥರ ಟೈಮ್ಗಳಲ್ಲಿ, ಅಂದರೆ ಈ ಥರ ತೀರೋದವರು ಅನುಕಂಪದ ಮೇಲೆ ಗೆದ್ದಿರೋಂಥದ್ದು ತುಂಬ ಚಾನ್ಸಸ್ಗಳಿದೆ. ಈ ಥರ ಆಗ್ಬೋದು ಈ ಸಲಿನ ಅಂತ ಅನುಕಂಪ ಅಲ್ಲ. ಏನು ಸರ್ ನೋಡಿ ಸರ್, ಜನ ಡಿಸೈಡ್ ಮಾಡಿ, ಜನರು ವಿವೇಕತನ ಜಾಸ್ತಿ ಆಗಿದೆ. ಈಗ ನೀವು ಆ ರೀತಿ ಹೇಳೋದಾಯಿತು ಅಂದರೆ, ನಮ್ಮ ಶಿಗ್ಗಾವಿನಲ್ಲಿ ಅದು ಒಂದು ದೊಡ್ಡ ಕಟ್ಟುಬಸ್ತ ಸಮುದಾಯ, ಅಂದರೆ ನಮ್ಮ ಲಿಂಗಾಯತ ಸಮುದಾಯ, ಬಸವಣ್ಣನ ಅನುಯಾಯಿಗಳು, ಅವ್ರಿಗೆ ಬುದ್ಧಿ ಇತ್ತು. ಈ ವ್ಯಕ್ತಿಯ ಚಾರಿತ್ರ್ಯ ಬಗ್ಗೆ ಒಂದು ಕ್ವಶನ್ ಮಾರ್ಕ್ ಹಾಕಿ ಮಗನನ್ನ ಸೋಲಿಸಿದ್ರು. ಹಾಗಾಗಿ ಸರ್ ಜನ ಬುದ್ಧಿವಂತಿದ್ದಾರೆ. ನೀವು ಅಷ್ಟು ಈಸಿಯಾಗಿ ಕಣ್ಣೀರಿಂದ ಜನಗಳನ್ನು ಗೋವೆ ಮಾಡಲಿಕ್ಕೆ ಆಗೋದಂತೂ ಆಗಲ್ಲ. ಭಾಷಣದಿಂದ ಖಂಡಿತ ಆಗಲ್ಲ. ಯಾಕಂದರೆ ಭಾಷಣ ಕೇಳಿನೇ ನಮ್ಮ ದೇಶ ಹಾಳಾಗೋಗಿದೆ, ರಾಜ್ಯನೂ ಹಾಳಾಗೋಗಿದೆ. ಭಾಷಣ ಕೇಳೋಂಥ ಜನ ಇಲ್ಲ. ನನ್ನ ತಿಳಿದ ಮಟ್ಟಿಗೆ 2 ಕ್ಷೇತ್ರದಲ್ಲಿ ಬುದ್ಧಿ ಕಲಿಸ್ತಾರೆ ಅಂತ ನಮ್ಗೆ ಅನಿಸುತ್ತೆ ಸರ್.